ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ನಮ್ಮ ಬಳ್ಳಾರಿಯ ಇಂಡಸ್ಟ್ರಿಯಲ್ ಏರಿಯಾ 3ನೇ ಹಂತದಲ್ಲಿ ನಾವಿದ್ದೀವಿ. ಇವತ್ತೇನಾಗಿದೆ, ಇಲ್ಲೊಂದು 3 ಫ್ಯಾಕ್ಟ್ರಿ ರನ್ ಆಗ್ತಿದ್ದಾವೆ. ಲೋಹಿತಾ ಅಂತೇಳಿ ಒಂದು ಕಂಪನಿ, ಫಾರ್ಮಾ ಇಂಡಸ್ಟ್ರಿ ಕಂಪನಿ, ಮತ್ತು ಇನ್ನೊಂದು ಜೈಸಾಕೇತ್ ಅಂತೇಳಿ ಮತ್ತೊಂದು ಗ್ಯಾಲಾಕ್ಸಿ. ಈ 3 ಕಂಪ್ನಿಗಳಿಂದ ಭಾಳಷ್ಟು ಪೊಲ್ಯೂಷನ್ ಆಗಿ ಒಂದು ಸ್ಮೆಲ್ ಬರ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಕಾಲಕ್ಕೆ ಇವರೆಲ್ಲರೂ ರೆಕ್ಟಿಫೈ ಮಾಡ್ತಾ ಬಂದರು. ಮತ್ತು ನಮ್ಮ ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅವರು, ಇಲ್ಲಿರ್ತಕ್ಕಂಥ ಕಾಟನ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಇಂಡಸ್ಟ್ರಿಯಲ್ ಇದರಲ್ಲಿರ್ತಕ್ಕ ಅಸೋಸಿಯೇಷನ್ ಅವರು ಇರ್ಬೋದು, ಮತ್ತು ಕೋಲ್ಡ್ ಸ್ಟೋರೇಜ್ ಅಸೋಸಿಯೇಷನ್ ಎಲ್ಲರೂ ಮಾತಾಡಿದರು. ಇದ್ರ ಸಂಬಂಧ ನಾನು ಹಲವಾರು ಸಾರಿ ಬಾರಿ ಬಂದು ಇಲ್ಲಿ ಮಾತಾಡಿದ್ದೀನಿ. ಆದರೆ ಇವತ್ತೊಂದು ವಿಕೋಪಕ್ಕೆ ಹೋಗಿ ಇವತ್ತೊಂದು ಫೈನಲೈಸ್ ಮಾಡೋಂಥ ಒಂದು ಹಂತಕ್ಕೆ ಬಂದಾಗ ಇವತ್ತು 2 ಫ್ಯಾಕ್ಟ್ರಿಗಳಿಗೆ ರನ್ ಆಗ್ತಿದ್ವಿ, ಇನ್ನೊಂದು ಫ್ಯಾಕ್ಟ್ರಿ ರನ್ ಆಗ್ತಾ ಇಲ್ಲ. ಈ 2 ಫ್ಯಾಕ್ಟ್ರಿಗಳಿಗೆ ಇವತ್ತು ಕಾಶನ್ ಕೊಟ್ಬಿಟ್ಟು ನೀವು ಸ್ಕ್ರಬ್ಬರ್ ಹಾಕಿ ಸ್ಮೆಲ್ ಬರಲಾರ್ದಂಗೆ, ಯಾವುದೇ ಪರಿಸರಕ್ಕೆ ಹಾನಿ ಆಗಲಾರ್ದಂಥ ಒಂದು ಸಂದರ್ಭ ಬರೋವರೆಗೆ ನೀವು ಇವತ್ತಿನಿಂದ ಸ್ಟಾಪ್ ಮಾಡಬೇಕು. ಅದು ಮುಗಿದು ಎಲ್ಲ ಆಗಿದ ಮೇಲೆ ನೀವು ಸ್ಟಾರ್ಟ್ ಮಾಡ್ಕೋಬೇಕಂತೇಳಿ ಹೇಳಿದ್ವಿ. ಅದ್ರ ಜೊತೆಗೆ ಒಂದು ಕೆಮಿಕಲ್ ಅವರು ನಾವು ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ವಿ 6 ಮಂತ್ಸ್ ಒಳಗಡೆ ಅಂತೇಳಿ ಹೇಳಿದ್ದಾರೆ. ಬಹುತೇಕ ಫೆಬ್ರವರಿ ಎಂಡಿಂಗ್ ಒಳಗಡೆ. ಇನ್ನೊಂದು ಫ್ಯಾಕ್ಟ್ರಿ ಅವರು 1 ಇಯರ್ ಟೈಮ್ ತಗೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇವತ್ತೆಲ್ಲ ಸಾಲ್ವ್ ಆಗಿದೆ. ಇಲ್ಲಿ ಮತ್ತು ಪೊಲೀಸ್ ಇಲಾಖೆಯವರು ಬಂದಿದ್ದರು, ನಮ್ಮ PCB ಅವರು ಬಂದಿದ್ದರು, ಮತ್ತು ನಮ್ಮೆಲ್ಲ ಸಂಘ ಸಂಸ್ಥೆಗಳು, ಇತರ ಸಂಘ ಸಂಸ್ಥೆಗಳು, ಹಮಾಲಿಗಳು, ಭಾಳಷ್ಟು ಜನರು, ವರ್ತಕರು ಮತ್ತು ಉದ್ಯಮಿದಾರರು, ಕೈಗಾರಿಕೋದ್ಯಮಿಗಳು ಎಲ್ಲರೂ ಬಂದಿದ್ದರು. ಅವ್ರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಸರ್ ಆ್ಯಕ್ಚುಲಿ ಫಾರ್ಮಾ ಫ್ಯಾಕ್ಟ್ರಿ ಸರ್, ಫಾರ್ಮಾ ಕೆಮಿಕಲ್ಸ್. ಇಂಡಸ್ಟ್ರಿಯಲ್ 3rd ಸ್ಟೇಜಲ್ಲಿ ಏನು 3 ಕೆಮಿಕಲ್ ಫ್ಯಾಕ್ಟ್ರೀಸ್ ಇಲ್ಲಿದ್ದಾವೆ. ಕೆಮಿಕಲ್ ಫ್ಯಾಕ್ಟ್ರೀಸ್ ಅಂದರೆ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸ್ ಮತ್ತು ಡ್ರಗ್ಸ್ ಅಂತ ಬೇರೆ ಅನ್ಕೋಬೇಡಿ. ಈ ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದ್ದಾವೆ. ಈ ಕಂಪನೀಸಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಗಳು ಭಾಳ ತೊಂದರೆ ಆಗಿದೆ. ಏನು ತೊಂದರೆ ಅಂತಂದರೆ, ಇಲ್ಲಿ ಬರ್ತಕ್ಕಂಥ ಪೊಲ್ಯೂಷನಿಂದ ಸುತ್ತಮುತ್ತ ಫ್ಯಾಕ್ಟ್ರಿಗಳಲ್ಲಿ ಯಾರೂ ಲೇಬರ್ಸ್ ವರ್ಕ್ ಮಾಡ್ತಾ ಇಲ್ಲ. ಮತ್ತು ಫ್ಯಾಕ್ಟ್ರಿಯ ಜಿಂಕ್ ಶೀಟ್ಸ್ ಎಲ್ಲ ಸುಟ್ಟೋಗ್ತಾ ಇದ್ದಾವೆ, ವೇ ಬ್ರಿಡ್ಜ್ ಎಲ್ಲ ಹಾಳಾಗ್ತಾ ಇದ್ದಾವೆ. ಮತ್ತು ಇಲ್ಲಿ ಯಾರಿಗೂ ಎವ್ರಿ ಡೇ ಇಲ್ಲಿರ್ತಕ್ಕಂಥ ಲೇಬರ್ಸ್ಗೆ ಏನು ನೆಗಡಿ ಬರೋದಾಗಲಿ, ಥ್ರೋಟ್ ಇನ್ಫೆಕ್ಷನ್ ಆಗೋದಾಗಲಿ, ಜ್ವರ ಬರೋದಾಗಲಿ, ಡೈರಿಯಾ ಆಗೋದಾಗಲಿ, ಇಂಥವೆಲ್ಲವೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾವೆ. ಕಳೆದ 7 ವರ್ಷಗಳಿಂದ ಫ್ಯಾಕ್ಟ್ರಿಯವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಅವ್ರು ಕಾಲಕ್ಕೆ ಅವರೆಲ್ಲ ಸರಿ ಮಾಡ್ಕೊತಾರೆ, ಮತ್ತು 3 ತಿಂಗಳಿಂದ ಮತ್ತೆ ಇದೇ ಪ್ರಾಬ್ಲಮ್ಮು ರಿಪೀಟ್ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲ ಅಸೋಸಿಯೇಷನ್ಸ್ ಅವರು ಸೇರಿ, ನಮ್ಮ ಮುಂಡಗಿ ನಾಗರಾಜ್ ಅವರು ಅವತ್ತಿಂದೂ ಇವತ್ತಿನವರೆಗೂ ನಮ್ಮ ಜೊತೆನೇ ಇದ್ದಾರೆ. ಇವತ್ತೆಲ್ಲರೂ ಇಂಡಸ್ಟ್ರಿ ಪರವಾಗಿ ನಮ್ಮ ಜೊತೆ ಈ ಸ್ಟ್ರೈಕಲ್ಲಿ ಇದ್ದಾರೆ. ಇವತ್ತು ನಾವು ಎಲ್ಲ ಇಂಡಸ್ಟ್ರಿಯವ್ರಿಗೆ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಮತ್ತು ನಿಮಗೆ ತಿಳಿಸೋದೇನೆಂದರೆ, ಚೇಂಬರ್ ಆಫ್ ಕಾಮರ್ಸ್ ಈ ಪ್ರೊಟೆಸ್ಟ್ ನಾವು ಇಂಡಸ್ಟ್ರಿ ವಿರುದ್ಧ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರೀಸ್ ಅವರು ಒಳ್ಳೇದಾಗಲಿ ಎಂಬ ದೃಷ್ಟಿಯಿಂದ ನಾವು ಇಲ್ಲಿರ್ತಕ್ಕಂಥ ಏನು ಇವರು ಫಾರ್ಮಾ ಫ್ಯಾಕ್ಟ್ರೀಸ್ ಇದ್ದವ್ರು ರಿಕ್ವೆಸ್ಟ್ ಮಾಡಿದ್ವಿ. ಏನು ಸರ್, ಪೊಲ್ಯೂಷನ್ ನಾರ್ಮ್ಸ್ ಎಲ್ಲ ಮೇಂಟೈನ್ ಮಾಡಿ ಸ್ಕ್ರಬ್ಬರ್ಸ್ ಹಾಕಿದರೆ ಈ ಪೊಲ್ಯೂಷನ್ ಭಾಳ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ರೈಟಿಂಗಲ್ಲಿ. ಏನಂತ, ಇವೆಲ್ಲವೂ ಪೊಲ್ಯೂಷನ್ ನಾರ್ಮ್ಸ್ ಎಲ್ಲ ಫುಲ್ಫಿಲ್ ಆಗೋವರೆಗೆ ನಾವು ಫ್ಯಾಕ್ಟ್ರಿ ರನ್ ಮಾಡಲ್ಲ, ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದು, ಈ ಫ್ಯಾಕ್ಟ್ರಿನ ಒಂದು ಫ್ಯಾಕ್ಟ್ರಿ ಅವರು ಅಶ್ಯೂರೆನ್ಸ್ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ಫೆಬ್ರವರಿ ಒಳಗಡೆ ಅವ್ನು ಶಿಫ್ಟ್ ಮಾಡ್ತೀವಿ. ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ 1 ವರ್ಷ ಟೈಮ್ ಬೇಕು. ಅಲ್ಲಿವರೆಗೂ ನಾವು ಈ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ದಯಮಾಡಿ ನಾವು ನಿಮ್ಮ ಹೇಳಿದ ಎಲ್ಲವೂ ಇದಕ್ಕೆ ರೂಲ್ಸ್ಗೆಲ್ಲ ಒಪ್ಕೊಂತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ ಒಪ್ಕೊಂಡು ಅವರು ರೈಟಿಂಗಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಏನು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅದನ್ನು ನಾವು ವಾಪಸ್ ತಗೋತಾ ಇದ್ದೀವಿ. ಈ ಫ್ಯಾಕ್ಟ್ರೀಸ್ ಕೂಡ ನಮಗೆ ಭಾಳ ಅನುಕೂಲ ಮಾಡಿ, ಈ ಏನು ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋವರೆಗೆ ಏನು ಸಾಧ್ಯನೋ ಅಲ್ಲಿವರೆಗೂ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಅಂತ ಅವ್ರು ನಮ್ಗೆ ಅಶ್ಯೂರೆನ್ಸ್ ಕೊಟ್ಟಿರೋದ್ರಿಂದ ನಾವು ಇವತ್ತು ಈ ಸ್ಟ್ರೈಕನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.